ನೀವೇನಾದರೂ OnePlus 13s ಸ್ಮಾರ್ಟ್ಫೋನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಫೋನು ನಿಮಗೆ ಸೂಕ್ತನಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಈ ಫೋನ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ನ 8 ಇಲೈಟ್ ಚಿಪ್ಸೆಟ್ ಇದೆ. ಮಾರ್ಕೆಟ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 ಇಲೈಟ್ ಚಿಪ್ಸೆಟ್ ಇರೋ ಅತಿ ಕಡಿಮೆ ಬೆಲೆಯ ಸ್ಮಾರ್ಟ್ಫೋನು ಸದ್ಯಕ್ಕೆ ಇದೇನೆ. ಈ ಫೋನಲ್ಲಿ ನಿಮಗೆ 2 ವೇರಿಯಂಟ್ ನೋಡೋದಕ್ಕೆ ಸಿಗುತ್ತೆ. 12GB ರ್ಯಾಮ್ನ ಜೊತೆಗೆ 256GB ಸ್ಟೋರೇಜು, 512GB ಸ್ಟೋರೇಜ್, LPDDR5X ರ್ಯಾಮ್ನ ಜೊತೆಗೆ UFS 4.0 ಸ್ಟೋರೇಜ್ ಇದೆ. ಒಂದೊಳ್ಳೆ ವಿಷಯನೇ. ಈ ಫೋನ್ನ ಮೇನ್ ಉದ್ದೇಶ ಏನಂದ್ರೆ ಕಾಂಪ್ಯಾಕ್ಟ್ ಫೋನ್ನ ಕೊಡೋದು. ಆದ್ರೆ ಬ್ಯಾಟ್ರಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ. ಇದರಲ್ಲಿ ನಿಮಗೆ 5850 mAh ಬ್ಯಾಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ 80 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಆದರೆ ಯಾವುದೇ ಥರ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದರಲ್ಲಿ ನಿಮಗೆ ಸಿಗಲ್ಲ. ಈ ಫೋನಲ್ಲಿ 6.32 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರೋ LTPO AMOLED ಡಿಸ್ಪ್ಲೇ ಇದೆ. ಇದರಲ್ಲಿ ನಿಮಗೆ 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. 10 ಬಿಟ್ನ ಕಲರ್ ಡೆಪ್ತ್ ಕೂಡ ಇರುತ್ತೆ. 1600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಈ ಫೋನಲ್ಲಿ ಇದೆ. ಸನ್ಲೈಟ್ನಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಓವರಾಲ್ ಡಿಸ್ಪ್ಲೇ ಚೆನ್ನಾಗಿದೆ, ಆದರೆ ಬ್ರೈಟ್ನೆಸ್ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಕ್ಯಾಮ್ರಾ ನೋಡೋದಕ್ಕೆ ಹೋದರೆ 50 ಮೆಗಾಪಿಕ್ಸಲ್ನ ಮೇನ್ ಸೆನ್ಸರ್ ಇದೆ, 50 ಮೆಗಾಪಿಕ್ಸಲ್ನ ಟೆಲಿಫೋಟೋ ಲೆನ್ಸ್ ಇದೆ, 2x ಆಪ್ಟಿಕಲ್ ಝೂಮ್ನ ಇದು ಸಪೋರ್ಟ್ ಮಾಡುತ್ತೆ, 32 ಮೆಗಾಪಿಕ್ಸಲ್ನ ಸೆಲ್ಫಿ ಕ್ಯಾಮ್ರಾ ಇದೆ. ಕ್ಯಾಮ್ರಾದಲ್ಲಿ ಅಂಥ ವಿಶೇಷತೆ ಏನೂ ಇಲ್ಲ ಈ ಪ್ರೈಸ್ ರೇಂಜ್ಗೆ. ಇದೇ ಪ್ರೈಸ್ ರೇಂಜಲ್ಲಿ ಇದಕ್ಕಿಂತ ಬೆಟರ್ ಕ್ಯಾಮ್ರಾ ಇರೋವಂಥ ಫೋನ್ಗಳು ತುಂಬ ಇದೆ. ಇನ್ನು ಈ ಫೋನಲ್ಲಿ ನಿಮಗೆ Android 15 ಬೇಸ್ ಮೇಲೆ ರನ್ ಆಗೋ Oxygen 15 OS ಇದೆ. ತುಂಬ ಕ್ಲೀನ್ OS, ಯಾವುದೇ ಥರ ಬ್ಲಾಟ್ವೇರು ಈ OSನಲ್ಲಿ ಇರಲ್ಲ. ಜೊತೆಗೆ 4+6 ಇಯರ್ಸು OS ಅಪ್ಡೇಟು ಮತ್ತು ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ನ ನಿಮ್ಗೆ ಇದರಲ್ಲಿ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಯಾವುದೇ ಥರ IP68 ಆಗಲಿ IP69 ರೇಟಿಂಗ್ ಸಿಗ್ತಾಯಿಲ್ಲ. ಇದರಲ್ಲಿ ನಿಮಗೆ IP65 ರೇಟಿಂಗ್ನ ಮಾತ್ರ ಕೊಟ್ಟಿದ್ದಾರೆ. ಇದು ಜಸ್ಟ್ ಸ್ಪ್ಲಾಶ್ ಪ್ರೂಫ್ ಮಾತ್ರ ಆಗಿರುತ್ತೆ. ಫೈನಲಿ ಈ ಫೋನ್ನ ಬಗ್ಗೆ ನನ್ನ ಕನ್ಕ್ಲೂಷನ್ ಏನಂದರೆ, ನೀವೇನಾದರೂ ಒಂದೊಳ್ಳೆ ಕಾಂಪ್ಯಾಕ್ಟ್ ಡಿಸೈನ್ನ ಜೊತೆಗೆ ಒಂದೊಳ್ಳೆ ಪರ್ಫಾರ್ಮೆನ್ಸು ಮತ್ತು ಒಂದೊಳ್ಳೆ ಬ್ಯಾಟ್ರಿ ಲೈಫ್ನ ನೋಡ್ತಾ ಇದ್ರೆ ಈ ಫೋನ್ನ ನೀವು ಖಂಡಿತ ತೊಗೊಬೋದು. ನೀವೇನಾದರೂ ಜಾಸ್ತಿ ಗೇಮ್ ಆಡ್ತೀರಾ, ಜಾಸ್ತಿ ಫೋಟೋಸ್ ವೀಡಿಯೋಸ್ ತೆಗಿತಾ ಇರ್ತೀರಾ, ಇಲ್ಲ ಅಂದರೆ ಜಾಸ್ತಿ ನೀರಿಗೆ ಬೀಳಿಸ್ತಾ ಇರ್ತೀರಾ ಅಂದರೆ ಈ ಫೋನ್ನ ಯಾವುದೇ ಕಾರಣಕ್ಕೂ ತೊಗೊಬೇಡಿ. ಇದಾಗಿತ್ತು OnePlus 13sನ ಬಗ್ಗೆ ನನ್ನ ಪರ್ಸ್ನಲ್ ಒಪಿನಿಯನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೋನ್ ತೊಗೋಬೇಕು ಅಂತ ಅಂದ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. OnePlus 13s ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ನಲ್ಲಿ ತಿಳಿಸಿ.